ಎಂಎಸ್ಎಂಇಗೆ ಕ್ರೆಡಿಟ್ ಬೂಸ್ಟರ್ ಇದು ಕೂಡ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲ ಖಾತ್ರಿ 5 ರಿಂದ 10 ಕೋಟಿ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಕಿರು ಉದ್ಯಮಿಗಳಿಗೆ 5 ಲಕ್ಷ ರೂಪಾಯಿ ಮಿತಿಯ ಕ್ರೆಡಿಟ್ ಕಾರ್ಡ್ ಸೌಕರ್ಯವನ್ನು ಒದಗಿಸಲಾಗುತ್ತೆ. ಪರಿಶಿಷ್ಟ ಮಹಿಳಾ ಉದ್ಯಮಿಗಳಿಗೆ ಆರ್ಥಿಕ ನೆರವನ್ನು ನೀಡುವಂತ ನಿಟ್ಟಿನಲ್ಲೂ ಕೂಡ ಈ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಲಾಗಿದೆ. 2047ರ ಹೊತ್ತಿಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿಸುವ ಕನಸು ಸಾಕಾರಗೊಳಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು 2025-26ನೇ ಸಾಲಿನ ಬಜೆಟ್ನಲ್ಲಿ ಕಿರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಹೆಚ್ಚಿನ ಒತ್ತು ನೀಡಿದೆ. ದೇಶದ ಆರ್ಥಿಕ ಪ್ರಗತಿಯಲ್ಲಿ ಎಂಎಸ್ಎಂಇ ಎರಡನೇ ಎಂಜಿನ್ ಅಂತ ಬಣ್ಣಿಸಿರುವ ಹಣಕಾಸು ಸಚಿವರು ಉದ್ಯಮಶೀಲತೆಗೆ ಉತ್ತೇಜನ ಕೊಡುವ ಮೂಲಕ ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸೋಕೆ ಆದ್ಯತೆ ಕೊಟ್ಟಿದ್ದಾರೆ. ಎಂಎಸ್ಎಂಇಯಲ್ಲಿ ಹೂಡಿಕೆಯನ್ನು 2.5 ಪಟ್ಟು ಹಾಗೂ ವಹಿವಾಟನ್ನು 2 ಪಟ್ಟು ಹೆಚ್ಚಿಸಲಾಗುವುದು ಅಂತ ಸರ್ಕಾರ ಹೇಳಿದೆ. ಇನ್ನು 5.7 ಕೋಟಿ ದೇಶದಲ್ಲಿರುವ ಎಂಎಸ್ಎಂಇಗಳ ಸಂಖ್ಯೆ 45% ರಫ್ತು ವಲಯಕ್ಕೆ ಎಂಎಸ್ಎಂಇಗಳ ಕೊಡುಗೆಯನ್ನು ಹೇಳಲಾಗಿದೆ. ಇನ್ನು ಉದ್ಯಮ ಸ್ಥಾಪಿಸೋಕೆ 5 ಲಕ್ಷ ಪರಿಶಿಷ್ಟ ಮಹಿಳೆಯರಿಗೆ ಸಾಲ ಸೌಕರ್ಯವನ್ನು ಒದಗಿಸಲಾಗುತ್ತೆ ಅನ್ನುವುದನ್ನು ಕೂಡ ಬಜೆಟ್ನಲ್ಲಿ ಹೇಳಲಾಗಿದೆ. ಈ ಮುಖಾಂತರವಾಗಿ ಮಹಿಳೆಯರಿಗೂ ಕೂಡ ಒಂದು ಸ್ವಾವಲಂಬಿ ಬದುಕನ್ನ ಮಾಡುವಂತ ನಿಟ್ಟಿನಲ್ಲಿ ಸಹಾಯಕರ ಆಗುತ್ತೆ ಅನ್ನುವಂಥದ್ದು ಈ ಯೋಜನೆಯ ಮಹತ್ವ ಕೂಡ ಆಗಿದೆ. ನೋಡಿ, ಉದ್ಯಮ ವಲಯದಲ್ಲಿ ನಾರಿ ಶಕ್ತಿಯನ್ನು ಮಿಂಚಬೇಕು ಎಂಬುವಂತ ಉದ್ದೇಶದಿಂದ ಅದರಲ್ಲೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮಹಿಳೆಯರು ಸಬಲರಾಗಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರವು ಬಜೆಟ್ನಲ್ಲಿ ಹೊಸ ಯೋಜನೆಯನ್ನು ಪ್ರಕಟಿಸಿದೆ. ಎಸ್ಸಿ ಎಸ್ಟಿ ಸಮುದಾಯಗಳ ಸುಮಾರು 5 ಲಕ್ಷ ಮಹಿಳೆಯರಿಗೆ ಮುಂದಿನ 5 ವರ್ಷದವರೆಗೆ ಹಂತ ಹಂತವಾಗಿ 2 ಕೋಟಿ ರೂಪಾಯಿವರೆಗೆ ಸಾಲ ವಿತರಿಸುವಂತ ಯೋಜನೆ ಹೊಂದಲಾಗಿದೆ. ಆದರೆ ಮೊದಲ ಬಾರಿಗೆ ಉದ್ಯಮ ಆರಂಭಿಸುವ ಮಹಿಳೆಯರಿಗೆ ಮಾತ್ರ ಸಾಲ ಸೌಲಭ್ಯ ಸಿಗಲಿದೆ. ಆರ್ಥಿಕ ನೆರವು, ಕೌಶಲ್ಯ ಅಭಿವೃದ್ಧಿ, ಉತ್ಪನ್ನ ಮಾರಾಟ ಜಾಲದ ಬೆಂಬಲವೂ ಕೂಡ ಈ ಯೋಜನೆಯ ಅಡಿ ಸಿಗಲಿದೆ. ಇನ್ನು ಕ್ರೆಡಿಟ್ ಕಾರ್ಡ್ ವಿಚಾರಕ್ಕೆ ನಾವು ಬರೋದಾದ್ರೆ ಉದ್ಯಮ ಪೋರ್ಟಲ್ನಲ್ಲಿ ನೋಂದಣಿಯಾಗಿರುವಂತಹ ಕಿರು ಉದ್ಯಮಗಳಿಗೆ 5 ಲಕ್ಷ ರೂಪಾಯಿಗಳ ಮಿತಿಯುಳ್ಳ ಕ್ರೆಡಿಟ್ ಕಾರ್ಡ್ಗಳನ್ನು ಪರಿಚಯಿಸಲಾಗುತ್ತಿದೆ. ಮೊದಲ ವರ್ಷದಲ್ಲಿ ಇಂತಹ 10 ಲಕ್ಷ ಕಾರ್ಡ್ಗಳನ್ನು ನೀಡುವ ಗುರಿಯನ್ನ ಸರ್ಕಾರ ಹೊಂದಿದೆ. ದೇಶದಲ್ಲಿ 5.7 ಕೋಟಿ ಎಂಎಸ್ಎಂಇಗಳ ಕಾರ್ಯ ಆಗ್ತಾ ಇದ್ದು ಸದ್ಯ 1 ಕೋಟಿ ನೋಂದಾಯಿತ ಎಂಎಸ್ಎಂಇಗಳು ಸುಮಾರು 7.5 ಕೋಟಿ ಜನರಿಗೆ ಉದ್ಯೋಗ ನೀಡಿದೆ. ಉತ್ಪಾದನಾ ವಲಯಕ್ಕೆ 37% ಹಾಗೂ ರಫ್ತು ವಲಯಕ್ಕೆ 45% ಕೊಡುಗೆ ನೀಡುತ್ತಿದೆ ಅಂತ ಸರ್ಕಾರ ಈಗ ಬಜೆಟ್ನಲ್ಲಿ ಘೋಷಿಸಿದೆ. ಸೊ ಇದು ಬಜೆಟ್ಗೆ ಸಂಬಂಧಪಟ್ಟಂತೆಗೆ ವಿಶ್ಲೇಷಣೆಯನ್ನ ಮಾಡಿರುವಂಥದ್ದು. ಇನ್ನು ಪ್ರತಿ ವರ್ಷವೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಾರೆ ಅಂತಂದ್ರೆ ಅವರು ಸೀರೆ ಮೇಲೆ ಸಿಕ್ಕಾಪಟ್ಟೆ ಚರ್ಚೆಗಳಾಗತ್ತೆ. 8ನೇ ಬಾರಿ ಬಜೆಟ್ ಮಂಡನೆ ಅಂತ ಸಂದರ್ಭದಲ್ಲಿ 8 ಬಾರಿಯೂ ಅವ್ರು ಹಾಕಿದ್ದಂಥ ಸೀರೆ ಬಗ್ಗೆ ನಾನಾ ರೀತಿಯಾದಂಥ ಚರ್ಚೆಗಳು ಕೂಡ ಆಗಿತ್ತು. ಯಾವಾಗಲೂ ಗಮನ ಕೂಡ ಸೆಳೆಯುತ್ತೆ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಮಿಂಚಿದ ಬೆಂಗಳೂರು ರೇಷ್ಮೆ, ಬಿಹಾರದ ಮಧುಬನಿ ಸೀರೆ. ಕಳೆದ 7 ಬಜೆಟ್ ಮಂಡನೆ ವೇಳೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಧರಿಸುತ್ತಾ ಬಂದಂತ ಭಿನ್ನ ವೈಶಿಷ್ಟ್ಯದ ಸೀರೆಗಳು ಎಲ್ಲರ ಗಮನ ಸೆಳೀತಾ ಬಂದಿದೆ. ಈ ಸಾರಿ ಬೆಂಗಳೂರು ರೇಷ್ಮೆಯಿಂದ ನೇಯ್ದ ಬಿಹಾರ ಮಧುಬನಿ ಕಲೆಯ ಬಿಳಿ ಸೀರೆಯನ್ನ ಧರಿಸಿದ್ರು. ಈಗಿನದ್ದು ಸೇರಿ 8ನೇ ಬಜೆಟ್ ಮಂಡಿಸಿರುವ ಅವರು ಪ್ರತಿ ಬಾರಿಯೂ ಭಿನ್ನ ಹಿನ್ನೆಲೆಯ ಸೊಬಗಿನ ಕಲೆಗಳಿಗೆ ಒತ್ತು ನೀಡಿದ್ದಾರೆ. ಮಧುಬನಿ ಕಲೆ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಉತ್ತರ ಭಾರತದಲ್ಲಿ ಅದರಲ್ಲೂ ಬಿಹಾರ ಭಾಗದಲ್ಲಿ ಈ ಕಲೆ ಇವತ್ತಿಗೂ ಜನಜನಿತ. ಬಿಹಾರಕ್ಕೆ ಹೆಚ್ಚಿನ ಬಂಪರ್ ಗಿಫ್ಟ್ ಬೇರೆ ಹೋಗಿರೋದು ಬಿಹಾರದಲ್ಲೇ ಫೇಮಸ್ ಆಗಿರುವಂಥದ್ದು ಕೂಡ ಈ ಬಾರಿಯ ಗಮನ ಸೆಳೆದಿರುವಂಥ ವಿಚಾರ ಆಗಿದೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ನಿರ್ಮಲಾ ಸೀತಾರಾಮನ್ ಅವರ ಸೀರೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ.